2028ಕ್ಕೆ ಕುರ್ಚಿ ರೇಸ್ ಹೆಂಗಿರಲಿದೆ ಅಂತ ನೋಡ್ತಾ ಹೋಗೋದಾದ್ರೆ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ನನ್ನದರ್ದನ್ ಡಿಕೆ ಶಿವಕುಮಾರ್ ಕಳೆಗುಂದಿದ್ದ ಪಕ್ಷಕ್ಕೆ ಚೈತನ್ಯ ತುಂಬಿದ್ರು ಅನ್ನುವಂಥದ್ದು ಒಂದು. ಈ ಸಾರಿ ಎಲೆಕ್ಷನ್ನಲ್ಲೇ ಅವರು ಬಹಳ ಮುಖ್ಯ ಪಾತ್ರ ವಹಿಸಿದ್ರು ಕಾಂಗ್ರೆಸ್ಗೆ ಗೆಲುವು ತಂದು ಕೊಡುವುದರಲ್ಲಿ. ಹಾಗಾಗಿ ಈ ಸಾರಿ ನಂಗೆ ಮುಖ್ಯಮಂತ್ರಿ ಹುದ್ದೆ ಬೇಕು ಅಂತ ಡಿಕೆ ಶಿವಕುಮಾರ್ ಕೂತಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗಂತೂ ಅದು ಸಾಧ್ಯ ಆಗ್ತಾ ಇಲ್ಲ. ಇನ್ನು ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಅಂತ ಒಂದು ಬಣ ನಂಬುತ್ತೆ. ಇನ್ನು 2025ರಲ್ಲೇ ಸಿಎಂ ಮಾಡಬೇಕು ಅಂತ ನನಗೆ ಸಿಎಂ ಮಾಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಇನ್ನು 2028ಕ್ಕೆ ಬಿಡ್ತಾರಾ? ನವೆಂಬರ್ನಲ್ಲಿ 3 ಡೇಟ್ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ಸುಮ್ಮನೆ ಇರೋರಂತೂ ಖಂಡಿತ ಅಲ್ಲ. ಅವರದ್ದೇ ಆದ ದಾಳಗಳನ್ನು ಅವರು ಕೂಡ ಉರುಳಿಸ್ತಾರೆ. ಹೈಕಮಾಂಡ್ ಒಪ್ಪಿದ್ರೆ ಪ್ರಮಾಣ ವಚನಕ್ಕೆ ಸಿದ್ದತೆ ಮಾಡಿಕೊಳ್ಳುವಲ್ಲಿವರೆಗೆ ಹೋಗಿದೆ. ಆದ್ರೆ ಡಿಕೆಶಿ ಕನಸಿಗೆ ಬಿಹಾರ ಎಲೆಕ್ಷನ್ ಕೊಳ್ಳಿ ಇಟ್ಟಿದೆ. ಹಾಗಾಗಿ ಸಿಎಂ ಕುರ್ಚಿ ರೇಸಲ್ಲಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಈ ಟರ್ಮ್ ಅಲ್ಲಿ ಸಿಗೋದು ಕಷ್ಟ ಅನ್ನೋ ಹಂಗಾಗಿದೆ. ಇನ್ನು 2028ಕ್ಕಾದ್ರೂ ಅಷ್ಟು ಸುಲಭ ಇದೆಯಾ ನೋಡಿ. ಸಿಎಂ ಕುರ್ಚಿ ರೇಸಲ್ಲಿರುವಂತಹ ಮತ್ತೊಬ್ಬ ಹಿರಿಯ ರಾಜಕಾರಣಿ ನನ್ನದರ್ದನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗಬೇಕು ಅಂತ ಇವತ್ತಿಗೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಪ್ರಬಲ ಬಣ ಅದನ್ನ ಹೇಳ್ತಾ ಬರ್ತಾ. ಅವರು ಎಷ್ಟೇ ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅವ್ರಿಗೆ ಸಿಎಂ ಪೋಸ್ಟ್ ಸಿಗಬೇಕಾಗಿತ್ತು ಅನ್ನೋಂಥ ಒಂದು ಕೂಗು ಇವತ್ತಿಗೂ ಕೂಡ ಪ್ರಬಲವಾಗಿದೆ. 1999ರಲ್ಲಿ ಖರ್ಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದ್ರೆ ಎಸ್ಎಂ ಕೃಷ್ಣ ಸಿಎಂ ಆಗ್ಬಿಟ್ರು ಅವತ್ತು. 2004ರಲ್ಲೂ ಮತ್ತೆ ಅವರು ಮುಖ್ಯಮಂತ್ರಿ ಆಗಬಹುದಾಗಿತ್ತು. ಆಗ್ಲೂ ಕೂಡ ಧರ್ಮ್ ಸಿಂಗ್ ಅವರು ಸಿಎಂ ಆದ್ರು. ಹೀಗಾಗಿ ಒಮ್ಮೆಯೂ ಕೂಡ ಸಿಎಂ ಆಗಲಿಲ್ಲ ಅನ್ನೋ ಕೊರಗಿದೆ. ಕಾಂಗ್ರೆಸ್ ದಲಿತ ಸಿಎಂ ವಿಚಾರಕ್ಕೆ ಬಂದಾಗ ಕೂಡ ಖರ್ಗೆ ಅವರ ಹೆಸರೇ ಕೂಡ ಪ್ರಬಲವಾಗಿ ಕೇಳಿ ಬರುತ್ತೆ. ಇದು ಕಾಂಗ್ರೆಸ್ಗೆ ಒಂದು ಅಪರೂಪದ ಅವಕಾಶ, ಅವರನ್ನ ಸಿಎಂ ಮಾಡಬೇಕು ಅನ್ನುವಂಥ ಒಂದು ವಾದ ಪ್ರಬಲವಾಗಿದೆ. ಸಿಎಂ ಕುರ್ಚಿ ರೇಸ್ನಲ್ಲಿ ಇರುವಂತಹ ಇನ್ನೊಬ್ಬ ಪ್ರಬಲ ಅಭ್ಯರ್ಥಿ ನನ್ನದರ್ದನ್ ಡಾಕ್ಟರ್ ಜಿ ಪರಮೇಶ್ವರ್. ದಲಿತ ಸಿಎಂ ರೇಸ್ನಲ್ಲಿ ಖರ್ಗೆಯ ಬಳಿಕ ಎರಡನೇ ಆಯ್ಕೆ ಯಾರು ಅಂತ ಕೇಳಿದ್ರೆ ಅದು ಪರಮೇಶ್ವರ್ ಅವರೇನೆ. ಈ ಹಿಂದೆ ಒಂದ್ಸಾರಿ ದಲಿತ ಸಿಎಂ ವಿಚಾರ ಅದೆಷ್ಟು ಪ್ರಬಲವಾಗಿ ಮುನ್ನೆಲೆಗೆ ಬಂದಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಸಿದ್ದರಾಮಯ್ಯ ಅವರನ್ನ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ನ ಇನ್ನೊಂದು ಬಣ ಎತ್ತಿದ್ದಂತಹ ಒಂದು ಪ್ರಬಲ ಧ್ವನಿಯಾಗಿತ್ತು ಅದು. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರದಲ್ಲಿ ಬರೋದಾದ್ರೆ ಹಿರಿಯ ರಾಜಕಾರಣಿ, ಪ್ರಮುಖ ಖಾತೆಗಳನ್ನು ನಿಭಾಯಿಸಿದಂತಹ ಅನುಭವ ಇದೆ. ಸದಾಕಾಲ ಮುಖ್ಯಮಂತ್ರಿ ಕುರ್ಚಿಯ ಕನಸು ಅವರಲ್ಲೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇನ್ನೊಬ್ಬ ಲೀಡರ್ ಯಾರು ಅಂತ ನೋಡೋದಾದ್ರೆ ಅತ್ಯಂತ ಪ್ರಬಲ ನಾಯಕ ಸಿಎಂ ಕುರ್ಚಿ ರೇಸ್ಗೆ. ಈ ಸಾರಿನೇ ಅವರು ಬಹಳ ಹತ್ತಿರದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2025ಕ್ಕಂತೂ ಖಂಡಿತವಾಗ್ಲೂ ಅತ್ಯಂತ ಪ್ರಬಲ ಅಭ್ಯರ್ಥಿ ನನ್ನದರ್ದನ್ ಸತೀಶ್ ಜಾರಕಿಹೊಳಿ ಅವರು. ಈ ಅವಧಿಯಲ್ಲಿ ನಾನು ಸಿಎಂ ಆಗೋದಿಲ್ಲ ಅಂತ ಅವರು ಬಹಳ ಸರಿ ಹೇಳ್ಬಿಟ್ಟಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ಮುಂದಿನ ಅವಧಿಗೆ ನಾನು ಪ್ರಬಲ ಕಂಟೆಸ್ಟೆಂಟ್ ಅನ್ನೋ ಒಂದು ಅರ್ಥದಲ್ಲೇನೆ. ನಮ್ದೇನಿದ್ರು ಟಾರ್ಗೆಟ್ 2028 ಅಂತ ಅವ್ರು ಬಹಳ ಕ್ಲಿಯರ್ ಆಗಿ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಕ್ಲಿಯರ್ ಆಗಿ ಅವರು ಸಿಎಂ ಸ್ಥಾನದ ಅತ್ಯಂತ ಪ್ರಬಲ ಆಕಾಂಕ್ಷಿ ಅನ್ನೋದು ಗೊತ್ತಾಗುತ್ತೆ. ಹಲವು ಸಾರಿ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಬಲ ನಾಯಕ ಸಿದ್ದು ಬಳಿಕ ಈಗಾಗಲೇ ಅವರ ಪುತ್ರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿದ ಹಾಗೆ ಸಿದ್ದು ಬಳಿಕ ಅಹಿಂದ ನಾಯಕನಾಗುವ ತಾಕತ್ತು ಮತ್ತು ಕನಸು ಎರಡೂ ಕೂಡ ಅವರಿಗಿದೆ ಅಂತ ಹೇಳಲಾಗ್ತಾ ಇದೆ. ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಈಗಿನಿಂದಾನೇ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಕುರ್ಚಿ ರೇಸಲ್ಲಿ ಇದಿಷ್ಟೇ ಜನರಲ್ಲ, ಇನ್ನೊಂದು ಪ್ರಬಲ ಹೆಸರು ಎಂಬಿ ಪಾಟೀಲ್. ಲಿಂಗಾಯತರನ್ನ ಕಾಂಗ್ರೆಸ್ಗೆ ಕರೆತರಬೇಕಾಗಿದೆ ಅಂತ. ಒಂದು ಕಾಲದಲ್ಲಿ ಲಿಂಗಾಯತರ ಪಕ್ಷ ಅಂತ ಕರೆಸಿಕೊಳ್ತಿದ್ದ ಕಾಂಗ್ರೆಸ್ ಈಗ ಪರಿಸ್ಥಿತಿ ಹಾಗಿಲ್ಲ. ಮತ್ತೆ ಲಿಂಗಾಯತ ಸಮುದಾಯದಿಂದ ಮತಗಳನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಬಂದರೆ ಎಂಬಿ ಪಾಟೀಲ್ ಹೆಸರು ಮುನ್ನೆಲೆಗೆ ಬರುತ್ತೆ. ಆ ಒಂದು ಶಕ್ತಿ ಎಂಬಿ ಪಾಟೀಲ್ ಅವರಿಗೆ ಇದೆ ಅಂತ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಬಲವಾದ ನಂಬಿಕೆ ಇದೆ. ಉತ್ತರ ಕರ್ನಾಟಕ ಭಾಗದ ಕೂಗಿಗೆ ಧ್ವನಿಯಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇದೆಲ್ಲ ಈಕ್ವೇಷನ್ಸ್ ಹೇಗ್ ವರ್ಕೌಟ್ ಆಗತ್ತೆ 2028 ಬಂದಾಗಲೇ ಆವತ್ತಿನ ಪರಿಸ್ಥಿತಿ ಏನು. ಯಾಕಂದ್ರೆ ರಾಜಕಾರಣದಲ್ಲಿ ಪ್ರತಿನಿತ್ಯ ಹೊಸ ನೀರು ಬರ್ತಲೇ ಇರುತ್ತೆ, ಪ್ರತಿನಿತ್ಯ ಸನ್ನಿವೇಶಗಳು ಬದಲಾಗ್ತಾನೆ ಇರುತ್ತೆ. ಏನಾಗುತ್ತೆ ಅನ್ನೋದು ಆ ಸನ್ನಿವೇಶ ಬಂದಾಗಲೇನೆ ಗೊತ್ತಾಗತ್ತೆ. 2028ಕ್ಕೆ ಕುರ್ಚಿ ರೇಸ್ ಹೆಂಗಿರಲಿದೆ ಅಂತ ನೋಡ್ತಾ ಹೋಗೋದಾದ್ರೆ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ನನ್ನದರ್ದನ್ ಡಿಕೆ ಶಿವಕುಮಾರ್ ಕಳೆಗುಂದಿದ್ದ ಪಕ್ಷಕ್ಕೆ ಚೈತನ್ಯ ತುಂಬಿದ್ರು ಅನ್ನುವಂಥದ್ದು ಒಂದು. ಈ ಸಾರಿ ಎಲೆಕ್ಷನ್ನಲ್ಲೇ ಅವರು ಬಹಳ ಮುಖ್ಯ ಪಾತ್ರ ವಹಿಸಿದ್ರು ಕಾಂಗ್ರೆಸ್ಗೆ ಗೆಲುವು ತಂದು ಕೊಡುವುದರಲ್ಲಿ. ಹಾಗಾಗಿ ಈ ಸಾರಿ ನಂಗೆ ಮುಖ್ಯಮಂತ್ರಿ ಹುದ್ದೆ ಬೇಕು ಅಂತ ಡಿಕೆ ಶಿವಕುಮಾರ್ ಕೂತಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗಂತೂ ಅದು ಸಾಧ್ಯ ಆಗ್ತಾ ಇಲ್ಲ. ಇನ್ನು ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಅಂತ ಒಂದು ಬಣ ನಂಬುತ್ತೆ.
ಇನ್ನು 2025ರಲ್ಲೇ ಸಿಎಂ ಮಾಡಬೇಕು ಅಂತ ನನಗೆ ಸಿಎಂ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಇನ್ನು 2028ಕ್ಕೆ ಬಿಡ್ತಾರಾ? ನವೆಂಬರ್ನಲ್ಲಿ 3 ಡೇಟ್ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥದ್ದು ಸುಮ್ಮನೆ ಇರೋರಂತೂ ಖಂಡಿತ ಅಲ್ಲ. ಅವರದ್ದೇ ಆದ ದಾಳಗಳನ್ನು ಅವರು ಕೂಡ ಉರುಳಿಸ್ತಾರೆ. ಹೈಕಮಾಂಡ್ ಒಪ್ಪಿದ್ರೆ ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಳ್ಳುವಲ್ಲಿವರೆಗೆ ಹೋಗಿದೆ. ಆದ್ರೆ ಡಿಕೆಶಿ ಕನಸಿಗೆ ಬಿಹಾರ ಎಲೆಕ್ಷನ್ ಕೊಳ್ಳಿ ಇಟ್ಟಿದೆ. ಹಾಗಾಗಿ ಸಿಎಂ ಕುರ್ಚಿ ರೇಸಲ್ಲಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಈ ಟರ್ಮ್ ಅಲ್ಲಿ ಸಿಗೋದು ಕಷ್ಟ ಅನ್ನೋ ಹಂಗಾಗಿದೆ. ಸೊ ಇನ್ನು 2028ಕ್ಕಾದ್ರೂ ಅಷ್ಟು ಸುಲಭ ಇದೆಯಾ ನೋಡಿ. ಸಿಎಂ ಕುರ್ಚಿ ರೇಸಲ್ಲಿರುವಂತಹ ಮತ್ತೊಬ್ಬ ಹಿರಿಯ ರಾಜಕಾರಣಿ ನನ್ನದರದನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗಬೇಕು ಅಂತ ಇವತ್ತಿಗೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಪ್ರಬಲ ಬಣ ಅದನ್ನ ಹೇಳ್ತಾ ಬರ್ತಾ. ಅವರು ಎಷ್ಟೇ ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅವ್ರಿಗೆ ಸಿಎಂ ಪೋಸ್ಟ್ ಸಿಗಬೇಕಾಗಿತ್ತು ಅನ್ನೋಂಥ ಒಂದು ಕೂಗು ಇವತ್ತಿಗೂ ಕೂಡ ಪ್ರಬಲವಾಗಿದೆ. 1999ರಲ್ಲಿ ಖರ್ಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದ್ರೆ ಎಸ್ಎಂ ಕೃಷ್ಣ ಸಿಎಂ ಆಗ್ಬಿಟ್ರು. ಅವತ್ತು 2004ರಲ್ಲೂ ಮತ್ತೆ ಅವರು ಮುಖ್ಯಮಂತ್ರಿ ಆಗಬಹುದಾಗಿತ್ತು. ಆಗ್ಲೂ ಕೂಡ ಧರ್ಮ್ ಸಿಂಗ್ ಅವರು ಸಿಎಂ ಆದ್ರು. ಹೀಗಾಗಿ ಒಮ್ಮೆಯೂ ಕೂಡ ಸಿಎಂ ಆಗಲಿಲ್ಲ ಅನ್ನೋ ಕೊರಗಿದೆ. ಕಾಂಗ್ರೆಸ್ ದಲಿತ ಸಿಎಂ ವಿಚಾರಕ್ಕೆ ಬಂದಾಗ ಕೂಡ ಖರ್ಗೆ ಅವರ ಹೆಸರೇ ಕೂಡ ಪ್ರಬಲವಾಗಿ ಕೇಳಿ ಬರುತ್ತೆ. ಇದು ಕಾಂಗ್ರೆಸ್ಗೆ ಒಂದು ಅಪರೂಪದ ಅವಕಾಶ, ಅವರನ್ನ ಸಿಎಂ ಮಾಡಬೇಕು ಅನ್ನುವಂಥ ಒಂದು ವಾದ ಪ್ರಬಲವಾಗಿದೆ. ಸಿಎಂ ಕುರ್ಚಿ ರೇಸ್ನಲ್ಲಿ ಇರುವಂತಹ ಇನ್ನೊಬ್ಬ ಪ್ರಬಲ ಅಭ್ಯರ್ಥಿ ನಾನ್ ಅದರ್ ದೆನ್ ಡಾಕ್ಟರ್ ಜಿ ಪರಮೇಶ್ವರ್. ದಲಿತ ಸಿಎಂ ರೇಸ್ನಲ್ಲಿ ಖರ್ಗೆಯ ಬಳಿಕ 2ನೇ ಆಯ್ಕೆ ಯಾರು ಅಂತ ಕೇಳಿದ್ರೆ ಅದು ಪರಮೇಶ್ವರ್ ಅವರೇನೆ. ಈ ಹಿಂದೆ ಒಂದ್ಸಾರಿ ದಲಿತ ಸಿಎಂ ವಿಚಾರ ಅದೆಷ್ಟು ಪ್ರಬಲವಾಗಿ ಮುನ್ನೆಲೆಗೆ ಬಂದಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಸಿದ್ದರಾಮಯ್ಯ ಅವರನ್ನ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ನ ಇನ್ನೊಂದು ಬಣ ಎತ್ತಿದ್ದಂತಹ ಒಂದು ಪ್ರಬಲ ಧ್ವನಿಯಾಗಿತ್ತು ಅದು. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರದಲ್ಲಿ ಬರೋದಾದ್ರೆ ಹಿರಿಯ ರಾಜಕಾರಣಿ, ಪ್ರಮುಖ ಖಾತೆಗಳನ್ನು ನಿಭಾಯಿಸಿದಂತಹ ಅನುಭವ ಇದೆ. ಸದಾಕಾಲ ಮುಖ್ಯಮಂತ್ರಿ ಕುರ್ಚಿಯ ಕನಸು ಅವರಲ್ಲೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇನ್ನೊಬ್ಬ ಲೀಡರ್ ಯಾರು ಅಂತ ನೋಡೋದಾದ್ರೆ ಅತ್ಯಂತ ಪ್ರಬಲ ನಾಯಕ ಸಿಎಂ ಕುರ್ಚಿ ರೇಸ್ಗೆ. ಸೊ ಈ ಸಾರಿನೇ ಅವರು ಬಹಳ ಹತ್ತಿರದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2025ಕ್ಕಂತೂ ಖಂಡಿತವಾಗ್ಲೂ ಅತ್ಯಂತ ಪ್ರಬಲ ಅಭ್ಯರ್ಥಿ ನನ್ ಅದರ್ ದೆನ್ ಸತೀಶ್ ಜಾರಕಿಹೊಳಿ ಅವರು. ಈ ಅವಧಿಯಲ್ಲಿ ನಾನು ಸಿಎಂ ಆಗೋದಿಲ್ಲ ಅಂತ ಅವರು ಬಹಳ ಸರಿ ಹೇಳ್ಬಿಟ್ಟಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ಮುಂದಿನ ಅವಧಿಗೆ ನಾನು ಪ್ರಬಲ ಕಂಟೆಸ್ಟೆಂಟ್ ಅನ್ನೋ ಒಂದು ಅರ್ಥದಲ್ಲೇನೆ. ನಮ್ದೇನಿದ್ರು ಟಾರ್ಗೆಟ್ 2028 ಅಂತ ಅವರು ಬಹಳ ಕ್ಲಿಯರ್ ಆಗಿ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಕ್ಲಿಯರ್ ಆಗಿ ಅವರು ಸಿಎಂ ಸ್ಥಾನದ ಅತ್ಯಂತ ಪ್ರಬಲ ಆಕಾಂಕ್ಷಿ ಅನ್ನೋದು ಗೊತ್ತಾಗುತ್ತೆ. ಹಲವು ಸಾರಿ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಬಲ ನಾಯಕ ಸಿದ್ದು ಬಳಿಕ ಈಗಾಗಲೇ ಅವರ ಪುತ್ರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿದ ಹಾಗೆ ಸಿದ್ದು ಬಳಿಕ ಅಹಿಂದ ನಾಯಕನಾಗುವ ತಾಕತ್ತು ಮತ್ತು ಕನಸು ಎರಡೂ ಕೂಡ ಅವರಿಗಿದೆ ಅಂತ ಹೇಳಲಾಗ್ತಾ ಇದೆ. ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಈಗಿನಿಂದಾನೇ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಕುರ್ಚಿ ರೇಸಲ್ಲಿ ಇದಿಷ್ಟೇ ಜನರಲ್ಲ, ಇನ್ನೊಂದು ಪ್ರಬಲ ಹೆಸರು ಎಂಬಿ ಪಾಟೀಲ್. ಲಿಂಗಾಯತರನ್ನ ಕಾಂಗ್ರೆಸ್ಗೆ ಕರೆತರಬೇಕಾಗಿದೆ ಅಂತ. ಒಂದು ಕಾಲದಲ್ಲಿ ಲಿಂಗಾಯತರ ಪಕ್ಷ ಅಂತ ಕರೆಸಿಕೊಳ್ತಿದ್ದ ಕಾಂಗ್ರೆಸ್ ಈಗ ಪರಿಸ್ಥಿತಿ ಹಾಗಿಲ್ಲ. ಮತ್ತೆ ಲಿಂಗಾಯತ ಸಮುದಾಯದಿಂದ ಮತಗಳನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಬಂದರೆ ಎಂಬಿ ಪಾಟೀಲ್ ಹೆಸರು ಮುನ್ನೆಲೆಗೆ ಬರುತ್ತೆ. ಆ ಒಂದು ಶಕ್ತಿ ಎಂಬಿ ಪಾಟೀಲ್ ಅವರಿಗೆ ಇದೆ ಅಂತ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಬಲವಾದ ನಂಬಿಕೆ ಇದೆ. ಉತ್ತರ ಕರ್ನಾಟಕ ಭಾಗದ ಕೂಗಿಗೆ ಧ್ವನಿಯಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದೆಲ್ಲ ಈಕ್ವೇಷನ್ಸ್ ಹೇಗ್ ವರ್ಕೌಟ್ ಆಗತ್ತೆ 2028 ಬಂದಾಗಲೇ ಆವತ್ತಿನ ಪರಿಸ್ಥಿತಿ ಏನು. ಯಾಕಂದ್ರೆ ರಾಜಕಾರಣದಲ್ಲಿ ಪ್ರತಿನಿತ್ಯ ಹೊಸ ನೀರು ಬರ್ತಲೇ ಇರುತ್ತೆ, ಪ್ರತಿನಿತ್ಯ ಸನ್ನಿವೇಶಗಳು ಬದಲಾಗ್ತಾನೆ ಇರುತ್ತೆ. ಏನಾಗುತ್ತೆ ಅನ್ನೋದು ಆ ಸನ್ನಿವೇಶ ಬಂದಾಗಲೇನೆ ಗೊತ್ತಾಗತ್ತೆ.